ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಮಳೆಗೆ ಸೋರುವ ತುರ್ತು ಚಿಕಿತ್ಸಾ ಘಟಕ, ಗಬ್ಬು ನಾರುವ ಶೌಚಾಲಯ, ಪಾಳು ಬಿದ್ದಿರುವ ಮಾದರಿ ಶೌಚಾಲಯ, ಧೂಳು ತಿನ್ನುತ್ತಿರುವ ನೀರು ಶುದ್ಧೀಕರಣ ಘಟಕ, ನಿಷ್ಪ್ರಯೋಜಕ ಸ್ಥಿತಿಯಲ್ಲಿರುವ ವಾಷಿಂಗ್ ಮಷೀನ್, ಕಣ್ಣಿನ ತಜ್ಞರ, ಫಾರ್ಮಾಸಿಸ್ಟ್ ಸಿಬ್ಬಂದಿ ಕೊರತೆ, ಆರಂಭವಾಗದ ಪ್ರಯೋಗಾಲಯ. ಹೀಗೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ವಿವಿಧ ಸಮಸ್ಯೆಗಳಿಂದ ಬಳಲುತ್ತಿದೆ. ಇನ್ನು ಆಸ್ಪತ್ರೆಯ ಒಳರೋಗಿಗಳಿಗೆ ಪೌಷ್ಟಿಕಾಂಶ ಹೆಚ್ಚಳಕ್ಕೆ ಅಗತ್ಯವಾಗಿರುವ ಮೊಟ್ಟೆ, ಹಾಲು, ಬ್ರೆಡ್ ಸಿಗುತ್ತಿಲ್ಲ ಎಂಬುದು ಬಾಣಂತಿಯರು, ರೋಗಿಗಳ ಆರೋಪ ಸಾಮಾನ್ಯವಾಗಿದೆ. ತಾಲ್ಲೂಕಿನ ವಿವಿಧೆಡೆ ಖಾಲಿ ಇರುವ ವೈದ್ಯರ ಕೊರತೆಯಿಂದ ರೋಗಿಗಳಿಗೆ, ಸಾರ್ವಜನಿಕರಿಗೆ ಗುಣಮಟ್ಟದ ಚಿಕಿತ್ಸೆ ಲಭ್ಯವಾಗದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಾರ್ವಜನಿಕ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಎಲ್ಲ ಸಮಯದಲ್ಲೂ ಸ್ವಚ್ಛ ನೀರು ಒದಗಿಸಬೇಕಾದ ನೀರು ಶುದ್ಧೀಕರಣ ಘಟಕ ಹಾಳಾಗಿದೆ. ಶೌಚಾಲಯವಂತೂ ರೋಗಿಗಳಿಗೆ ಇನ್ನಷ್ಟು ಸಮಸ್ಯೆ ಹೆಚ್ಚಿಸಿದೆ. ಆಸ್ಪತ್ರೆಯಲ್ಲಿ ಕಣ್ಣಿನ ತಜ್ಞ, ಚರ್ಮರೋಗ ತಜ್ಞರ, ಫಾರ್ಮಾಸಿಸ್ಟ್ ಸೇರಿದಂತೆ ಕೆಲ ಸಿಬ್ಬಂದಿ ಕೊರತೆಯಿಂದ ರೋಗಿಗಳಿಗೆ ಸಮರ್ಪಕ ಚಿಕಿತ್ಸೆ, ಸವಲತ್ತುಗಳಿಗೆ ತೊಡಕು ಉಂಟಾಗುತ್ತಿದೆ ಎಂದು ಸಾರ್ವಜನಿಕರು, ರೋಗಿಗಳು ಆರೋಪಿಸಿದ್ದಾರೆ. JB ನ್ಯೂಸ್ ಭಾಲ್ಕಿ.